ಇವತ್ತು ಗಾರ್ಮೆಂಟ್ಸ್ಗಳಿಗೆ ನಮ್ಮ ತಂಗಿ ಹೋಗ್ತಾರೆ. ನಿಜವಾಗ್ಲೂ ಅದು ನನಗೆ ಬಹಳ ತುಂಬಾ ನೋವಿನ ಸಂಗತಿ. ಯಾಕಂದ್ರೆ ನಮ್ಗೆ ಅಸಹಾಯಕ ಸ್ಥಿತಿನಲ್ಲಿ ನಾವಿದ್ದೀವಿ. ಹೊಟ್ಟೆ ಹೊರೆಯೋಕೆ ಹೋಗ್ತಾರೆ ಅವರು. ಏನೇನೋ ಸಂಪಾದನೆ ಮಾಡ್ಕೊಳಕ್ ಹೋಗ್ತಾರೋ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಯಾವುದಕ್ಕೆ ಅವರ ದುಡಿಮೆ ಹುಡ್ಕೊಂಡು ಹೋಗ್ತಾರೋ ಅವ್ರು ಏನೂ ತರಕ್ ಸಾಧ್ಯ ಇಲ್ಲ. ಬೆಂಗಳೂರಿನ ಜೀವನ ಬದುಕು ತುಂಬಾ ದುಬಾರಿ ಅಲ್ವಾ? ಅಲ್ಲಿ ಕೊಡಂತ ಸಂಪಾದನೆಗಿಂತ ಮೂಗಿಗಿಂತ ಮೂಕ್ತಿ ಬಾರ ಅನ್ನಂಗಿದೆ. ಅವ್ರು ದುಡಿಯೋದು 10-15 ಸಾವಿರ ಆದ್ರೆ ಖರ್ಚು ಬರೋದು 25,000. ಅವರೇ ಬದುಕಕ್ಕಾಗಲ್ಲ ಅಂದ್ರೆ ಇನ್ನು ಅವ್ರು ಏನು ಅವ್ರನ್ನ ಅವಲಂಬಿತ ಪೋಷಕರಿಗೆ ಏನ್ ಮಾಡಕ್ ಸಾಧ್ಯ? ಹಾಗಾಗಿ ಅಂಥದ್ದು ಇಲ್ಲಿ ಸ್ಥಳೀಯವಾಗಿ ಮಾಡ್ಬೇಕಂತ ಒಂದು ಗಾರ್ಮೆಂಟ್ಸ್ಗಳು ಆಗ್ಬೇಕನ್ನಂಥದ್ದು. ಅದಕ್ಕೆ ಬಹಳ ಸ್ವಲ್ಪ ಬಂಡವಾಳಶಾಹಿಗಳು ಮತ್ತು ಇವತ್ತಿನ ಕೈಗಾರಿಕೋದ್ಯಮಿಗಳು ಇರ್ತಕ್ಕಂಥವ್ರೆ ನಮಗೆ ಪಾರ್ಲಿಮೆಂಟ್ನ ಸದಸ್ಯರಾಗಿರೋದ್ರಿಂದ ಅವ್ರ ಗಮನಕ್ಕೂ ತಂದಿದ್ವಿ ನಾವು ಕ್ಯಾಂಪಿಂಗ್ ಸಂದರ್ಭದಲ್ಲಿ. ಅವರು ತುಂಬಾ ಪಾಸಿಟಿವ್ ಆಗಿರ್ತಕ್ಕಂಥ ಮಾತುಗಳನ್ನ ಆಡಿದ್ರು, ಅವರು ಗಮನಿಸಿದ್ರು, ಅವ್ರು ಮಾಡ್ಬೇಕಂತ ಇಚ್ಛಾಶಕ್ತಿ ಇರೋಂಥವ್ರು. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ವಲಸೆ ಹೋಗಂತರಿಗೆ ಇಲ್ಲಿ ಕಾಫಿ ಎಸ್ಟೇಟ್ಗೆ ಹೋಗ್ತಾರೆ, ಕೆಲವರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಅವಕ್ಕೆಲ್ಲವಕ್ಕೂ ಇಲ್ಲಿ ಅವ್ರಿಗೆ ಕೈಗೆ ಸಂಪಾದನೆ ಇನ್ನೂ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಪ್ರಮಾಣ ಇಲ್ಲೇ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಮುಂದೆ ವಲಸೆ ಹೋಗಂಥದ್ದು ತಪ್ಪಿಸ್ತೀವಿ. ಅವರ ತಂದೆ ತಾಯಿ ಎಲ್ಲ ಕುಟುಂಬದ ಸದಸ್ಯ ಜೊತೆಗೆ ಇರೋಂಥದ್ದು ಆಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದ್ವಿ. ಅದಕ್ಕೆ ನಮಗೆಲ್ಲ ತುಂಬಾ ಪಾಸಿಟಿವ್ ಆದ ರೀತಿಯಲ್ಲಿ MP ಅವರು ನಮಗೆ ಸ್ಪಂದಿಸ್ತಾ ಇದ್ದಾರೆ. ಆ ಕೆಲಸ ಆಗ್ತದೆ. ಅದು ನಮ್ಮ ದೊಡ್ಡದೊಂದು ಕನಸಿದೆ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.